ಸಭೆಗೆ ನಮಸ್ಕಾರ. ಏರು ಧ್ವನಿಯ ಮಾತನ್ನಾಡಲಾರೆ, ಏಕೆಂದರೆ ಬಹಳ ಕಾಲ ಏರು ಧ್ವನಿಯ ಮಾತನ್ನು ತೋಳೇರಿಸಿ ಹುಬ್ಬೇರಿಸಿ ಏರಿದ ಧ್ವನಿಯಲ್ಲಿ ಮಾತಾಡಿ ಬಹಳ ಕಾಲವಾಗಿದೆ. ನಮ್ಮ ಮಾತೆ ಭಾರತ ಮಾತೆ ಸರ್ವಲೋಕ ವಂದಿತೆ, ಜಗದ ಮನವ ಜಗದ ಜನರ ಮನವ ಸೆಳೆವ ಗೌರವಾನ್ವಿತೆ, ಆದಿ ಅಂತ್ಯ ವಿರಹಿತೆ ಸಾಧು ರೂಪ ಸಂಹಿತೆ, ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರಿಕೆ ಅನ್ನೋ ಮಾತನ್ನು ಹೇಳ್ತಾ, ದೂರದ ಬೆಂಗಳೂರಿನಿಂದ ಭಾವನಮ್ಮ ಆಗಿರಲಿ ಈ ಎಲ್ಲರೂ ಬಂದಿರುವಂಥವರು ಒಂದು ಕಾರಣ ಇದೆ. 33 ವರ್ಷಗಳಿಂದಲೂ ಈ ಥರದ್ದೊಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಭಾಂಡಗಿಯವರು ಮಾಡ್ತಾ ಇರೋದಕ್ಕೆ ಮತ್ತೊಂದು ಕಾರಣವಿದೆ ಅಂತ ಈಗಷ್ಟೇ ಭಾಷಣಕಾರರು ಹೇಳಿದರು. ಇಲ್ಲಿ ಈಗ ಫಲಕದಲ್ಲಿ ನಮೂದಾಗಿರುವಂಥ ಚಿತ್ರಗಳು ಯಾಕೆ ಫಲಕದ ಚಿತ್ರದಲ್ಲಿನ ಅವರು ಫಲಕದ ಚಿತ್ರಗಳಾಗಿ ಯಾಕೆ ರೂಪುಗೊಂಡ್ರು ಅಂತ ಒಮ್ಮೆ ಯೋಚನೆ ಮಾಡಿದ್ರೆ ನಾವು ಎಲ್ಲಿ ಗೆದ್ದಿದ್ದೇವೆ ಎಲ್ಲಿ ಸೋತಿದ್ದೇವೆ ಅಂತ ನಮಗೊಂದು ಅರಿವಾದೀತು. ಮಧ್ಯರಾತ್ರಿ ಸ್ವಾತಂತ್ರ್ಯ ಯೋಚನೆ ಮಾಡಿ ನೋಡೋಣ. ಮಧ್ಯರಾತ್ರಿ ಈ ಸಿಕ್ಕ ಸ್ವಾತಂತ್ರ್ಯನ ಸಂಭ್ರಮಿಸಬೇಕೆ ವಿಷಾದ ವ್ಯಕ್ತಪಡಿಸಬೇಕೆ ಗೊತ್ತಿಲ್ಲ. ಯಾಕೆಂದರೆ ಅಖಂಡ ಭಾರತ ಹೋಳಾಗಿ ತುಂಡು ತುಂಡಾದಂಥ ಈ ಸ್ವಾತಂತ್ರ್ಯವಿದೆಯಲ್ಲ, ಇದನ್ನು ಸಂಭ್ರಮಿಸಿದಾದರೂ ಹೇಗೆ ಅಂತ ಯಾವತ್ತೂ ಯೋಚನೆ ಮಾಡಿದ್ದೆ. ಹಿರಿಯರಾದರೂ ಇಷ್ಟು ಉಳಿಯಿತಲ್ಲ ಅಂತ ಸಮಾಧಾನ ಪಟ್ಟುಕೊಂಡು ಈ ಕೆಲಸವನ್ನು 33 ವರ್ಷದಿಂದಲೂ ಮಾಡ್ತಾ ಬಂದಿರೋದು ನಿಜವಾಗಿಯೂ ಒಳ್ಳೆಯದೇ. ಹರ ಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಪೊಡಮಟ್ಟು ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮತ್ತು ಮುಂದೆ ಕೂತಿರುವ ಎಲ್ಲ ಅತಿ ಗಣ್ಯರಿಗೆ ಬಾಗಿದ ಶಿರ ಮುಗಿದ ಕರೆದ ನಮನವನ್ನು ಅರ್ಪಿಸ್ತಾ, ಇದು ಮಾತಿನ ವೇದಿಕೆಯಲ್ಲ, ಸಂಭ್ರಮಕ್ಕೆ ಕಾರಣವಿಲ್ಲ. ನಾವು ಮಾಡುವಂಥ ಕೆಲಸದಲ್ಲಿ ವಿವೇಕರಹಿತವಾಗಿ ಮಾಡುವಂಥ ಯಾವ ಕೆಲಸವೂ ಊರ್ಜಿತವಾಗೋಲ್ಲ ಅನ್ನೋದನ್ನು ಮನಗಾಣೋಣ. ಯಾರಾದರೂ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂತಂದಾಗ ಸಂಭ್ರಮಕ್ಕೆ ಕಾರಣಗಳಿರಬೇಕು ಅಂತ ಯೋಚನೆ ಮಾಡೋದು ಒಳ್ಳೆಯದು. ವಿಭ್ರಮದ ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವು ಈ ಬಗೆಯ ಧ್ವಜಾರೋಹಣದಿಂದ, ಏಕೆಂದರೆ ಧ್ವಜೆಗೆ ಸಂಹಿತೆ ಇದೆ, ನಮಗೆ ಹೀಗೇ ಆಗಬೇಕು ಇದಿಷ್ಟೇ ಮಾಡಬೇಕು ಅಂತ ಈ ನೆಲದ ಕಾನೂನು, ಅವುಗಳ ಅಡಿಯಲ್ಲಿ ಇಷ್ಟು ಒಳ್ಳೆಯ ಕೆಲಸವನ್ನು ಇವರು 33 ವರ್ಷಗಳಿಂದ 3 ದಶಕದಿಂದ ಮಾಡ್ತಾ ಇದ್ದಾರೆ. ನಾವು ಗಮನಿಸಿದ ಹಾಗೆ ದೇಶ ವೈಕಲ್ಯ ಆಗಲಿ ವಿಕಲವಾಗಲಿ ಅಂತ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ವಿಕಲತೆಯ ಮೈದಾಳದಂಥ ಓರ್ವ ವ್ಯಕ್ತಿ ದೇಶಕ್ಕೆ ಪುಷ್ಟಿ ಕೊಡುವ ಕೆಲಸವನ್ನು ಮಾಡ್ತಾರೆ. ಅದು ಭಾಂಡಗೆಯವರು. ವೈಕಲ್ಯ ಪ್ರಧಾನವಲ್ಲ, ನಮಗೆ ಮನಸ್ಸಿನಲ್ಲಿದೆ ವೈಕಲ್ಯ, ದೇಹಕ್ಕಲ್ಲ. ಜಾಡ್ಯ ಇರೋದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಅನ್ನೋದನ್ನು ಸಾಂಕೇತಿಕವಾಗಿ ಹೇಳ್ತಿರೋಂಥ ಈ ಕಾಲಘಟ್ಟಕ್ಕೆ ಇಂಥ ವ್ಯಕ್ತಿ ಶಕ್ತಿಗೆ ನಾವೆಲ್ಲರೂ ಬೆಂಬಲಪೂರ್ವಕವಾಗಿ ಇಲ್ಲಿ ಹಾಜರಿರೋದು ತುಂಬ ಒಳ್ಳೆಯ ಕೆಲಸ. ಸ್ವಾತಂತ್ರ್ಯ ಅಂದ ಕೂಡಲೇ ನಾಸ್ತ್ಯತ್ರ ಸ್ವಯಂ ಪ್ರಜ್ಞಾ ಶಾಸ್ತ್ರಸ್ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂಕರಿಷ್ಯತಿ ಅನ್ನೋ ಹಾಗೆ, ಸ್ವಯಂ ಪ್ರಜ್ಞೆ ಇರದವರಿಗೆ ಯಾವ ಶಾಸ್ತ್ರದಿಂದೇನು ಪ್ರಯೋಜನ, ಕಣ್ಣೇ ಕಾಣದ ಗಾವಿಲರಿಗೆ ಕನ್ನಡಿಯಿಂದ ಏನು ಪ್ರಯೋಜನ ಅಂತ ನಮ್ಮದು ಹಿರಿಯರು ಹೇಳಿಕೊಟ್ಟದ್ದನ್ನು ಮೇಲ್ಪಂಕ್ತಿಯಾಗಿ ಸ್ವೀಕರಿಸಿ, ಹಿರಿಯರು ಬಿಟ್ಟು ಹೋದ ಮೇಲ್ಪಂಕ್ತಿಯನ್ನು ಕೆಳಪಂಕ್ತಿಗೆ ಸರಿಸದೆ ಈ 33 ವರ್ಷ 300 ವರ್ಷಗಳಾಗಲಿ ಭಾರತ ಅಖಂಡತೆಯನ್ನು ಸಾಧಿಸಲಿ, ಭಾರತ ಮಾತೆಗೆ ನಿರಂತರವಾಗಿ ಜಯವಾಗ್ತಾ ಇರಲಿ. ಭಾರತ ಅಂದ ಕೂಡಲೇ 2 ಪದಗಳಿವೆ ಅನ್ನೋದನ್ನು ಮರೆಯದೆ, ಭಾ ಅಂದರೆ ಬೆಳಕು, ರಥ ಅಂದರೆ ಅದನ್ನು ರೂಢಿಸಿಕೊಂಡವರು. ಭಾ ಅನ್ನೋ ಬೆಳಕಿನ ಜ್ಞಾನವನ್ನು ಯಾರು ನಿರಂತರ ಅನ್ವೇಷಕರಾಗಿ ಜ್ಞಾನವನ್ನು ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂಥವರು ಭಾರತೀಯರು ಅನ್ನೋದನ್ನು ಭಾರತ ಅಂತ ಹೇಳಿ ಚೆನ್ನಾಗಿ ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದಾರೋ. ಈ ಮೇಲ್ಪಂಕ್ತಿ ನಿರಂತರವಾಗಿ ಸಾಧಿಸ್ತಾ ಹೋಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರನ್ನು ಇಲ್ಲಿ ಕಂಡು ಈ ವಿಶೇಷವಾದ ಸಂದರ್ಭದಲ್ಲಿ ಈ ಧ್ವಜವನ್ನು ಆರೋಹಣ ಎತ್ತರದಲ್ಲಿ ಹಾರುತ್ತಲಿದೆ ನೋಡಿ, ನಮ್ಮಯ್ಯ ಬಾವುಟ ಅಂತ ಹೇಳೋ ಹಾಗೆ ಈ ಬಾವುಟ, ಅದರ ಅಸ್ಮಿತೆ, ನಮ್ಮೆಲ್ಲರ ಗೌರವ ಇವೆಲ್ಲವೂ ನಿರಂತರತೆಯನ್ನು ಪಡ್ಕೊಳ್ಳಿ. ಈ ಸ್ವಾತಂತ್ರ್ಯ 80 ಆಗಿರೋದು 800ಕ್ಕೂ ಎಲ್ಲರೂ ಇದನ್ನು ಅತಿ ಸಂಭ್ರಮದಿಂದ ಆಚರಿಸುವಂಥ ಘನತೆವೆತ್ತ ಪ್ರಜಾಸಂಕುಲ ನಾವಾಗೋಣ. ಅದಕ್ಕೆ ಬೇಕಾದಂಥ ತಯಾರಿ ಇಂಥ ವೇದಿಕೆಗಳು ಮಾಡಿಕೊಡ್ತಾ ಇರಲಿ ಅಂತ ಹೇಳ್ತಾ ಆಯೋಜನೆ ಆಹ್ವಾನ ಮಾಡ್ದ ಇದಕ್ಕೆ ಸಾಕ್ಷಿಯಾದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ನಮಸ್ಕಾರ.